ನಮಸ್ಕಾರ ಎಲ್ಲರಿಗೂ. ಹಂಪಿಯಲ್ಲಿ ಇನ್ನೊಂದು ಮುಖ್ಯವಾದ ಸ್ಥಳ ಅಂತ ಹೇಳಿದ್ರೆ ಹನುಮ ಹುಟ್ಟಿದಂಥ ಸ್ಥಳ. ಇಲ್ಲಿಯ ಮಹತ್ವ ಏನು, ಏನಕ್ಕೆ ಅಷ್ಟೊಂದು ಫೇಮಸ್ ಆಗಿದೆ ಒಂದು ಪ್ಲೇಸು ಅಂತ ಈ ಮುಂದೆ ಹೋಗ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ರಾವಣ ತನ್ನ ಪುಷ್ಪಕ ವಿಮಾನದಲ್ಲಿ ಸೀತೆನ ಅಪಹರಣ ಮಾಡ್ಕೊಂಡು ಹೋಗ್ಬಿಡ್ತಾನೆ. ಅದಾದ ನಂತರದಲ್ಲಿ ರಾಮ ಮತ್ತು ಆತನ ಸಹೋದರ ಲಕ್ಷ್ಮಣ ಸೀತೆಯನ್ನು ಹುಡುಕುವಂಥ ಪ್ರಯತ್ನ ಮಾಡ್ತಾರೆ. ಆದರೆ ತುಂಬ ದಿನ ಆದರೂ ಕೂಡ ಸೀತೆ ಸಿಗೋದೇ ಇಲ್ಲ. ಅದಾಗಿ ತುಂಬ ದಿನಗಳ ನಂತರ ರಾವಣಿಗೆ ಗೊತ್ತಾಗುತ್ತೆ ಸೀತೆನ ರಾವಣ ಅಪಹರಣ ಮಾಡ್ಕೊಂಡು ಹೋಗಿದ್ದಾನೆ ಅಂತ. ಆ ರಾವಣ ಲಂಕಾದಲ್ಲಿ ಇದ್ದಾನೆ ಅಂತ ಹೇಳೋದು ಮತ್ತೆ ಗೊತ್ತಾಗುತ್ತೆ. ಆದರೆ ಇವರುಗಳಿಗೆ ಲಂಕನ ದಾಟೋದು ದೊಡ್ಡ ಒಂದು ಕಷ್ಟಕರ ಪರಿಸ್ಥಿತಿ ಆಗುತ್ತೆ. ಹಾಗಾಗಿ ಒಂದು ಋಷಿಗಳ ಮಾತಿನಿಂದ ಈ ಒಂದು ಬೆಟ್ಟನ ಆರ್ಬೇಕಂತ ಹೇಳಿದ್ರೆ ಆಂಜನೇಯನಿಂದ ಮಾತ್ರ ಸಾಧ್ಯ. ಆತನಲ್ಲಿ ತುಂಬ ಅಭೂತಪೂರ್ವ ಶಕ್ತಿ ಇದೆ. ಹಾಗಾಗಿ ಅವನ್ನ ಭೇಟಿ ಮಾಡುವಂತ ಕಳಿಸ್ತಾರೆ. ಅವರ ಮಾತಿನಂತೆ ರಾಮ ಮತ್ತು ಲಕ್ಷ್ಮಣ ಇಲ್ಲಿಗೆ ಬರ್ತಾರೆ, ಈ ಸ್ಥಳಕ್ಕೆ, ಆಂಜನಾದ್ರಿ ಬೆಟ್ಟಕ್ಕೆ. ಅವಾಗ ಇದನ್ನ ಕಿಷ್ಕಿಂದೆ ಅಂತ ಕರೀತಾ ಇದ್ರು. ಬಂದು ಆಂಜನೇಯನ ಭೇಟಿಯಾದಂಥ ಸ್ಥಳ ಇದು. ಮೊದಲು ಈ ಕಿಷ್ಕಿಂಧೆಯ ರಾಜ್ಯವನ್ನು ವಾಲಿ ಮತ್ತು ಸುಗ್ರೀವರಿಬ್ಬರು ಆಳ್ವಿಕೆ ಮಾಡ್ತಾ ಇರ್ತಾರೆ. ಕೊನೆಯದಾಗಿ ರಾಮ ಮತ್ತು ಲಕ್ಷ್ಮಣ ಈ ಸ್ಥಳಕ್ಕೆ ಬರ್ತಾರೆ. ಬಂದ್ಬಿಟ್ಟು ವಾಲಿ ಮತ್ತು ಸುಗ್ರೀವನನ್ನ ಭೇಟಿ ಆಗ್ತಾರೆ. ಅದಾದ ನಂತರದಲ್ಲಿ ಹನುಮಂತ ಈ ಸೀತೆಯನ್ನು ಏನು ಅಪಹರಣ ಮಾಡಿರ್ತಾನೆ ರಾವಣ, ಅಲ್ಲಿಂದ ಕರ್ಕೊಂಡ್ಬರುವಂಥ ಪ್ರಯತ್ನಕ್ಕೆ ಆಂಜನೇಯ ಮತ್ತು ಆತನ ಸೈನಿಕರು ಸಹಾಯ ಮಾಡ್ತಾರೆ. ಆಂಜನಾದ್ರಿ ಬೆಟ್ಟದ ಟಾಪ್ ವ್ಯೂ, ಎಲ್ಲ ಅಗ್ರಿಕಲ್ಚರ್ ಲ್ಯಾಂಡ್ಸ್, ಎಲ್ಲ ಕಲ್ಲು ಬಂಡೆಗಳು. ಹನುಮಂತನ ಹುಡ್ಕೊಂಡು ರಾಮ ಮತ್ತು ಲಕ್ಷ್ಮಣ ಬಂದಿದ್ದು ರಾವಣನಿಂದ ಸೀತೆನ ಹೊರಗಡೆ ಕರ್ಕೊಂಬರೋಕ್ಕೆ ಆಂಜನೇಯ ಹತ್ರ ಪ್ಲ್ಯಾನ್ ಮಾಡಿದಂಥ ಸ್ಥಳನೇ ಈ ಒಂದು ಆಂಜನೇಯ ಬೆಟ್ಟ. ಈ ಪುಣ್ಯಕ್ಷೇತ್ರಕ್ಕೆ ಪ್ರತಿ ವರ್ಷವೂ ಲಕ್ಷಾಂತರ ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾರೆ. ಇಲ್ಲಿ ನಮ್ಮ ಮುಂದೆ ಕಾಣ್ತಾ ಇರೋದು ರಾಮ, ಸೀತೆ ಮತ್ತು ಲಕ್ಷ್ಮಣರ ವಿಗ್ರಹ. ಅದರ ಪಕ್ಕದಲ್ಲಿ ಅವರ ಭಕ್ತನಾಗಿದ್ದಂತಹ ಹನುಮಂತನ ವಿಗ್ರಹ. ಮುಂದೆ ಆ ಒಂದು ಪ್ಲೇಸ್ ಏನು ಕಾಣ್ತಾ ಇದೆಯಲ್ಲ, ಇದು ಬಂದ್ಬಿಟ್ಟು ವಿಜಯ ವಿಠಲ ಟೆಂಪಲ್ದು ಹಿಂಭಾಗ. ಸೊ ಅದ್ರದ್ದು ಆಪೋಸಿಟ್ ಬಂದರೆ ಈ ಆಂಜನೇಯ ಬೆಟ್ಟ ಸಿಗುತ್ತೆ. ಸ್ವಲ್ಪ ಈ ಕಡೆ ಬಂದರೆ ಅಲ್ಲಿ ಏನು ಕಾಣ್ತಾ ಇದೆ ಆ ಒಂದು ಇದು, ಅದು ಬಂದ್ಬಿಟ್ಟು ವಿರೂಪಾಕ್ಷ ಟೆಂಪಲ್. ಈ ಆಂಜನೇಯ ಬೆಟ್ಟ ಅಂತಲ್ಲ, ಈ ಸರೌಂಡಿಂಗ್ ಎಲ್ಲಿ ನೋಡಿದ್ರು ಬರೀ ಕಲ್ಲೇ. ಇದು ಶ್ರೀರಾಮ ಶಬರಿನ ಮೀಟ್ ಆದಂಥ ಸ್ಥಳ, ಪಂಪ ಸರೋವರ. ಅಲ್ಲಿಗೆ ಈಗ ನಾವು ಪಯಣ ಬೆಳೆಸೋಣ. ನಾನಿವಾಗ ಪಂಪ ಸರೋವರಕ್ಕೆ ಬಂದಿದ್ದೀನಿ. ರಾಮಾಯಣ ಪುರಾಣಗಳ ಕೆಲವೊಂದು ಬಿಲೀವ್ಸ್ ಇದೆ. ಏನು ಅಂತ ಹೇಳಿದ್ರೆ, ರಾಮ ಹನುಮಂತನ ಹುಡ್ಕೊಂಡು ಬರ್ತಾರಲ್ವಾ, ಸೀತೆನ ರಾವಣ ಅಪಹರಣ ಮಾಡ್ಕೊಂಡು ಹೋಗಿರ್ತಾನೆ. ಹಾಗಾಗಿ ಸೈನ್ಯ ಬಲನ ತುಂಬಿಸ್ಕೊಳ್ಳೋಕ್ಕೋಸ್ಕರ, ಯಾಕಂದರೆ ಸೀತೆನ ಕರ್ಕೊಬರೋಕ್ಕೋಸ್ಕರ ಆಂಜನೇಯನ ಮೀಟ್ ಮಾಡೋಕ್ಕಂತ ಆಂಜನೇಯದ್ರಿ ಬೆಟ್ಟಕ್ಕೆ ಬಂದಾಗ ರಾಮ ಈ ಒಂದು ಪ್ಲೇಸಿಗೆ ಬರ್ತಾನೆ. ಈ ವಿಷಯನ ಶಬರಿ ತಿಳ್ಕೊಂಡಿರ್ತಾಳೆ. ಹಾಗಾಗಿ ರಾಮ ಬರುವಿಕೆನ ಆಕೆ ವೆಯ್ಟ್ ಮಾಡ್ತಾ ಇರ್ತಾಳೆ. ಹಾಗಾಗಿ ಅವನಿಗೋಸ್ಕರ ಹಣ್ಣು ಏನೇನು ಸಿಗುತ್ತೆ, ಕಾಡಿನಲ್ಲಿ ಏನೇನು ಸಿಗುತ್ತೆ ಎಲ್ಲ ಹಣ್ಣುಗಳನ್ನ ಶೇಖರಣೆ ಮಾಡಿಕೊಂಡು, ಅದಲ್ಲದೆ ಆ ಹಣ್ಣಿನಿಂದ ರಾಮನಿಗೆ ಏನಾದ್ರು ತೊಂದರೆ ಆಗುತ್ತಾ ಇಲ್ವಾ ಅಂತೇಳಿ ಅದನ್ನು ಕ್ವಾಲಿಟಿ ಚೆಕ್ ಮಾಡಿ ಅದನ್ನು ಕಚ್ಚಿದ್ದ ಹಣ್ಣನ್ನು ಒಂದು ಬುಟ್ಟಿಲಿ ಇಟ್ಕೊಂಡು ವೆಯ್ಟ್ ಮಾಡ್ತಿರ್ತಾರೆ ಶಬರಿ. ಅದಾದಮೇಲೆ ರಾಮ ಬರ್ತಾನೆ, ರಾಮನಿಗೆ ಹಣ್ಣನ್ನು ಕೊಡ್ತಾರೆ. ಆದರೆ ರಾಮ ಯಾವುದೇ ಎಸಿಟೇಷನ್ ಇಲ್ದೇ ಹಣ್ಣನ್ನು ತಿಂತಾನೆ. ಸೊ ಈ ಕಾರಣಕ್ಕೆ, ಈ ಒಂದು ಕಾರಣಗಳಿಂದನೇ ಅದಕ್ಕೆ ರಾಮನ ತುಂಬ ಜನ ಆರಾಧನೆ ಮಾಡೋದು, ದೇವತಾ ಮನುಷ್ಯ ಅಂತ ಕೇಳೋದು. ಕೆಲವರ ರಾಮನ ಏನಕ್ಕೆ ಪೂಜೆ ಮಾಡ್ತೀರಾ ಅಥವಾ ಒಬ್ಬ ವ್ಯಕ್ತಿ ಅಂತ ಕರೀತಾರೆ. ಸೊ ಈ ಥರನೇ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವದಿಂದನೇ ಜನಗಳ ಮನಸ್ಸನ್ನು ಗೆಲ್ಲಕ್ಕೆ ಸಾಧ್ಯ. ಹಾಗಾಗಿ ಆ ಟೈಮಲ್ಲಿ ರಾಮ ಎಲ್ಲರಿಗೂ ಕೂಡ ಒಬ್ಬ ಉತ್ತಮ ಪುರುಷನಾಗಿದ್ದ. ಇದು ಪಂಪ ಸರೋವರದ ಬ್ಯಾಕ್ಗ್ರೌಂಡು. ಇಲ್ಲೆಲ್ಲ ಕೂಡ ಕಲ್ಲಿನಿಂದನೇ ಎಲ್ಲ ಕೂಡ ಆವೃತವಾಗಿದೆ. ಈ ಕಡೆ ನೋಡಿದ್ರೆ ಇದು ಪಂಪ ಸರೋವರ. ಈ ಒಂದು ಸರೌಂಡಿಂಗಲ್ಲೇ ರಾಮ ಮತ್ತು ಶಬರಿ ಮೀಟ್ ಆಗಿದ್ದು. ಅದೇ ಪ್ರೆಸೆಂಟ್ಲಿ ಈ ಒಂದು ಸರೋವರದೊಳಗಡೆ ಮೊಸಳೆಗಳಿದೆಯಂತೆ. ಅಲ್ಲಿ ತುಂಬ ಜನ ವಾರ್ನಿಂಗ್ ಮಾಡ್ತಿದ್ದಾರೆ, ಯಾರು ಇಳಿಬೇಡಿ ಅಂತ. ಬಟ್ ಇಲ್ಲಿ ಯಾವ ಪ್ಲೇಸು, ಯಾವ ಏರಿಯಾದಲ್ಲಿ ಶಬರಿ ಮೀಟ್ ಮಾಡಿದ್ದು ಅಂತ ಏನೂ ಗೊತ್ತಿಲ್ಲ. ಆದರೆ ಈ ಸ್ಥಳದಲ್ಲಿ ಮೀಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ನಂಬಿಕೆ ಇದೆ ಅಷ್ಟೇ. ಕೆಲವರು ಬೇರೆ ಬೇರೆ ಪ್ಲೇಸ್ಗಳಲ್ಲಿ ಹೇಳ್ತಾರೆ. ಕೆಲವರು ಹೇಳ್ತಾರೆ ಬೆಳಗಾವಿಲಿ ಮೀಟ್ ಮಾಡಿದ್ದು ಅಂತ, ಕೆಲವರು ಹೇಳ್ತಾರೆ ಇಲ್ಲಿ ಮೀಟ್ ಮಾಡಿದ್ದು ಅಂತ.